ಕನ್ನಡ ವಾಹಿನಿಗೆ ಸ್ವಾಗತ. ಮೊನ್ನೆಯಷ್ಟೇ ಹಾಡಹಗಲಿ ಚೂರಿ ಇರಿತಕ್ಕೆ ಒಳಗಾಗಿದ್ದ ಧಾರವಾಡದ ಹಾವಿರಿಪೇಟೆಯ ಕಂಠಿಗಲ್ಲಿ ನಿವಾಸಿ ರಾಘವೇಂದ್ರ ಉರ್ಫ್ ರಾಜು ಎಂಬಾತ ಚಿಕಿತ್ಸೆಗೆ ಸ್ಪಂದಿಸದೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಮಲ್ಲಿಕ್ ಉರ್ಫ್ ಖಾಜಾ ಸಬ್ರುದ್ದೀನ್ ಶಿರಹಟ್ಟಿ ಎಂಬಾತ ರಾಘವೇಂದ್ರನ ಸಹೋದರ ಮಹಂತೇಶನೊಂದಿಗೆ ಹಣದ ವ್ಯವಹಾರ ಹೊಂದಿದ್ದ. ಇವರಿಬ್ಬರ ಮಧ್ಯೆ ಆಗಾಗ ಜಗಳ ಕೂಡ ನಡೀತಾ ಇತ್ತು. ಇದೇ ವಿಷಯವಾಗಿ ಮೊನ್ನೆಯಷ್ಟೇ ಚಾಕು ಸಮೇತ ಮಹಂತೇಶನ ಮನೆಗೆ ಹೋದ ಖಾಜಾ ಅಲ್ಲಿ ಜಗಳ ತೆಗೆದಿದ್ದಾನೆ. ಪುಣೆಯಿಂದ ಮನೆಗೆ ಬಂದಿದ್ದ ರಾಘವೇಂದ್ರ ಖಾಜಾನನ್ನ ಮಾತನಾಡಿಸಿದ್ದಾನೆ. ಆಗ ಮಹಂತೇಶ್ ಮನೆಯಲ್ಲಿ ಇಲ್ಲದೆ ಹೋಗಿದ್ರಿಂದ ರಾಘವೇಂದ್ರನೊಂದಿಗೆ ಜಗಳ ತೆಗೆದ ಖಾಜಾ ಆತನಿಗೆ 6 ಬಾರಿ ಚಾಕುವಿನಿಂದ ಇರಿದಿದ್ದಾನೆ. ಕೊನೆಯದಾಗಿ ಚಾಕು ರಾಘವೇಂದ್ರನ ಬೆನ್ನಿನಲ್ಲೇ ಕಟ್ಟಾಗಿದೆ. ಆಗ ಅಲ್ಲಿಂದ ಖಾಜಾ ಹಾಗೂ ಆತನ ಸಹಚರ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ರಾಘವೇಂದ್ರನಿಗೆ ಧಾರವಾಡದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಕಿಮ್ಸ್ ರವಾನಿಸಲಾಗಿತ್ತು. ಕಿಮ್ಸ್ನ ಐಸಿಯುದಲ್ಲಿ ಇಟ್ಟು ರಾಘವೇಂದ್ರನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ರು ಆತ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯುಸಿರೆಳೆದಿದ್ದಾನೆ. ಇತ್ತ ರಾಘವೇಂದ್ರನ ಮೇಲೆ ಚಾಕು ದಾಳಿ ಮಾಡಿ ಪರಾರಿಯಾಗಿದ್ದ ಆರೋಪಿ ಖಾಜಾನನ್ನ ಉಪನಗರ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ವೇಳೆ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಲು ಮುಂದಾದ ಖಾಜಾನ ಕಾಲಿಗೆ ಪೊಲೀಸರು ಗುಂಡೇಟು ಕೂಡ ಬಿದ್ದಿದೆ. ಈ ಪ್ರಕರಣದ ಸಂಬಂಧ ದೂರು ದಾಖಲಿಸಿಕೊಂಡಿರುವ ಉಪನಗರ ಠಾಣೆ ಪೊಲೀಸರು ಇನ್ನು ಹೆಚ್ಚಿನ ವಿಚಾರಣೆ ಕೈಗೊಂಡಿದ್ದಾರೆ.